Good morning, students. Yesterday I was not uploaded the video clips for you people because there was a meeting in Haveri under DDPU, Deputy Director of Pre-University Education, regarding online classes for the whole Haveri district is concerned. I have been called as a resource person for chemistry department along with some other lecturers. ಹಾಗಾಗಿ ನಿನ್ನೆ ವಿಡಿಯೋ ಕ್ಲಿಪ್ಸ್ ಅಪ್ಲೋಡ್ ಮಾಡಿಲ್ಲ. ಇವತ್ತು ಎರಡೂ ಮಾಡೋಣ. ಒಂದು ವಿಡಿಯೋ ಕ್ಲಿಪ್ಸು ಅಪ್ಲೋಡ್ ಮಾಡೋಣ, ತದನಂತರ ಆನ್ಲೈನ್ ಕ್ಲಾಸನ್ನು ಕೂಡ ಕಾಲ್ ಮಾಡ್ತೀನಿ. ನಿಮಗೆ ಮೆಸೇಜ್ ಕೊಟ್ಟು ಲಿಂಕನ್ನು ಕಳಿಸಿಬಿಟ್ಟು ಆನ್ಲೈನ್ ಕ್ಲಾಸ್ ಕಾಲ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಅಟೆಂಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ. ಮೋಸ್ಟ್ ಪ್ರೊಬಬಲಿ ಏನಾಗ್ಬೋದು ನೆಕ್ಸ್ಟು ಅಂದರೆ ಐದರ್ ಫ್ರಮ್ ಮಂಡೇ ಆರ್ ಫ್ರಮ್ ಟ್ಯೂಸ್ಡೇ ಆನ್ವರ್ಡ್ಸ್ we are going to upload you the video clips in all subject from different lecturers of different colleges of Haveri district. ಬೇರೆ ಕಾಲೇಜಿನ ಬೇರೆ ಲೆಕ್ಚರರ್ಸು ಬೇರೆ ಟಾಪಿಕನ್ನು ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಆ ಟೈಮ್ ಟೇಬಲ್ ಬಂದ ಮೇಲೆ ನಿಮಗೆ ವೆಲ್ ಇನ್ ಅಡ್ವಾನ್ಸ್ ನಾವು ನಿಮಗೆ ವೆಬ್ಸೈಟನ್ನು ಕೊಟ್ಟು ಓಪನ್ ಮಾಡಲಿಕ್ಕೆ ಹೇಳಿ ನೀವು ನೋಡ್ರಿ ಅಂತ ಹೇಳಿದಾಗ ನೀವೆಲ್ಲರೂ ಗಮನಿಸಬೇಕು. ಒಂದು PU ಬೋರ್ಡ್ನಲ್ಲಿ ಬಿಡ್ತಕ್ಕಂಥ ಲಿಂಕ್ಸನ್ನು ಉಪಯೋಗಿಸ್ಕೊಂಡು ನೋಡಬೇಕು. ಹೆಂಗಾದರೂ ಇವು ವಿಡಿಯೋ ಕ್ಲಿಪ್ಸ್ ಇರ್ತಾವಲ್ಲ, ಆನ್ಲೈನ್ ಇದ್ದಾಗ ಯು ಮೇ ಫೀಲ್ ಡಿಫಿಕಲ್ಟ್ ಟು ವಾಚ್ ದ ವಿಡಿಯೋಸ್ ಆರ್ ಎನಿ ಡಿಸ್ಕಷನ್, ಬಟ್ ವಿಡಿಯೋ ಕ್ಲಿಪ್ಸ್ ಸೇವ್ಡ್ ಮಟೀರಿಯಲ್ ಇರೋದ್ರಿಂದ ನಿಮಗೆ ಫ್ರೀ ಟೈಮಲ್ಲಿ ಆದರೂ ಸಹಿತ ಕಂಪಲ್ಸರಿ ಎಲ್ಲರೂ ನೋಡಬೇಕು ಅನ್ನೋ ಇನ್ಫಾರ್ಮೇಷನ್ ಕೊಡೋ ಮುಖಾಂತರ what we studied in the earlier class, we have completed all types of hybridization under the main heading of applications of valence bond theory, sp3, sp2, sp, sp3d and also sp3d2 hybridization anna ಬೇರೆ ಎಕ್ಸಾಂಪಲ್ಸ್ ತೆಗೆದುಕೊಂಡು ಡೀಟೇಲ್ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ದೀವಿ. ತದನಂತರ ಮೊಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂದರೆ ಏನು ಅನ್ನೋ ಇಂಟ್ರೊಡಕ್ಷನ್ ಕೊಟ್ಟು ಸಮ್ ಆಫ್ ದಿ ಇಂಪಾರ್ಟೆಂಟ್ ಪಾಸ್ಟುಲೇಟ್ಸ್ ಆರ್ ಅಸಂಪ್ಷನ್ಸ್ ಆಫ್ ದಿ ಮೊಲಿಕ್ಯುಲರ್ ಆರ್ಬಿಟಲ್ ಥಿಯರಿ ವಿ ಸ್ಟಡಿ ಅಂಡ್ ಅಕಾರ್ಡಿಂಗ್ ಟು LCAO ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ ದಲ್ಲಿ ಮೊಲಿಕ್ಯುಲರ್ ಆರ್ಬಿಟಲ್ ಬರಬೇಕಾದ್ರೆ ಅಟಾಮಿಕ್ ಆರ್ಬಿಟಲ್ ಲೀನಿಯರ್ ಆಗಿ ಸ್ಟ್ರೇಟ್ ಆಗಿ ಕಂಬೈನ್ ಆಗಿ ಮೊಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ ಅನ್ನೋ ಮಾಹಿತಿ ತೆಗೆದುಕೊಂಡು ಎಕ್ಸಾಂಪಲ್ ಹೈಡ್ರೋಜನ್ ಆಟಮ್ಸ್ ಕ್ಯಾನ್ ಕಂಬೈನ್ ಐದರ್ ಇನ್ ದ ಸಿಮೆಟ್ರಿಕ್ ಆರ್ ಅಸಿಮೆಟ್ರಿಕ್ ಮ್ಯಾನರ್ ಅಂತ ಹೇಳಿದ್ದೀವಿ. ಸಿಮೆಟ್ರಿಕ್ ಮ್ಯಾನರ್ದಲ್ಲಿ ಅಟಮ್ಗಳು ಸೇರಿಕೊಳ್ಬೇಕಾದ್ರೆ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವೇವ್ ಫಂಕ್ಷನ್ ಸೈಗಳನ್ನು ಸೇರಿಸಬೇಕು ಅಂದಿದ್ದೀವಿ. ಪ್ರಾಕ್ಟೀಸ್ ಮಾಡಿ, ಇಂಪಾರ್ಟೆಂಟ್ ಅದು. psi a plus psi b is equals to psi s, where psi a and psi b are the wave functions of the atomic orbitals and psi s is the wave function for molecular orbital. On squaring the equation both sides, psi a plus psi b whole square equals to psi s square, expand ಮಾಡಿ psi a square plus psi b square plus 2 into psi a psi b is equals to psi s square. From this psi s square is greater than the psi a square plus psi b square. From this equation you can predict that probability of finding the electrons away from the nuclei is greater than the between the nuclei. It will have lower energy than the atomic orbital called as bonding molecular orbital. ಇದೆಲ್ಲ ಅರ್ಥ ಆಗಿರಬೇಕು ಅಂದರೆ ನೆಕ್ಸ್ಟ್ ಕಲಿಸ್ತಕ್ಕಂಥದ್ದು ಗೊತ್ತಾಗುತ್ತೆ. ದಿಸ್ ಈಸ್ ದಿ PMO. ಅದೇ ರೀತಿ ಡ್ಯೂರಿಂಗ್ ಅಸಿಮೆಟ್ರಿಕ್ ಕಾಂಬಿನೇಷನ್ ದ ವೇವ್ ಫಂಕ್ಷನ್ಸ್ ಆರ್ ಸಬ್ಸ್ಟ್ರಾಕ್ಟೆಡ್ ಅಂದು psi a minus psi b is equals to psi s. ಈ ಟರ್ಮ್ಸ್ ಅನ್ನು ಮೊದಲೇ ಹೇಳಿದ್ದೀವಿ. ಈ ಸ್ಕ್ವೇರ್ ಮಾಡಿ ಎರಡು ಕಡೆ psi a minus psi b ಹೋಲ್ ಸ್ಕ್ವೇರ್ ಈಕ್ವಲ್ಸ್ psi s ಸ್ಕ್ವೇರ್. ಎಕ್ಸ್ಪ್ಯಾಂಡ್ ಮಾಡಿ psi a square minus psi a square plus psi b square minus 2 into psi a psi b is equals to psi s square. ಇದರಿಂದ psi a plus psi a square plus psi b square is greater than psi s square ಆಗುತ್ತೆ. It means that the probability of finding electrons
between the nuclei is greater than away from the nuclei, such a molecular orbital will have a higher energy than the atomic orbital, than the atomic orbitals that are called as a anti-bonding molecular orbital. ಇಷ್ಟೆಲ್ಲ ಮಾಹಿತಿ ಗೊತ್ತಿದ್ದ ನಂತರ ಇವತ್ತು ಕಲಿತುಕೊಳ್ಳೋದು ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್. ಎನರ್ಜಿ ಲೆವೆಲ್ ಡಯಾಗ್ರಾಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 3 marks. ಒಂದನ್ನ ಕರೆಕ್ಟ್ ಆಗಿ ನೋಡ್ತಾ ಹೋಗಿ, ಯಾಕಂದ್ರೆ 4 ಎಕ್ಸಾಂಪಲ್ ತಗೊಳ್ತೀವ್ರಿ. 4ರಲ್ಲಿ ರಿಮೈನಿಂಗ್ 3 ಎಕ್ಸಾಂಪಲ್ಸ್ ಈಸಿ ಆಗಬೇಕು ಅಂದ್ರೆ ಫಸ್ಟ್ ಎಕ್ಸಾಂಪಲ್ ಅನ್ನ ತುಂಬಾ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಎನರ್ಜಿ level diagrams. These are the for diatomic molecules. Energy level diagrams are the graphical representation of all molecular orbitals, all molecular orbitals in the increasing order of energy. ಯಾವುದಕ್ಕೆ ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್ ಅಂತ ಕರಿಬೇಕು ಅಂದ್ರೆ ದೇ ಆರ್ ದ ಗ್ರಾಫ್ ರೀತಿಯಲ್ಲಿ ಇರತಕ್ಕಂತ ರೆಪ್ರೆಸೆಂಟೇಷನ್ ಆಗಿದ್ದು ಅವುಗಳನ್ನು it is for all molecular orbital in the increasing order of energy of the molecular orbital, in the increasing order of the energy irutte. It is for the diatomic molecules. We will take one example, 4 example you can have. One is I am giving in details. For the second, third, fourth you should expect from your side. First one is hydrogen molecule. Clear ನೋಡ್ತಾ ಬನ್ನಿ ಏನನ್ನ ಇದರಲ್ಲಿ ತೋರಿಸಬೇಕು ಅಂತ. Hydrogen molecule, we know that electronic configuration of hydrogen atom is 1s1. ಈಗ 1s1 ಆರ್ಬಿಟಲ್ ಹೊಂದಿರತಕ್ಕಂತ ಎರಡು 1s1 ಕಾನ್ಫಿಗರೇಷನ್ ಹೊಂದಿರತಕ್ಕಂತ ಎರಡು ಹೈಡ್ರೋಜನ್ ಅಟಮ್ಗಳು ಒಂದಕ್ಕೊಂದು ಸೇರ್ಕೋಬೇಕು. ಹೌದ್ರಿ? when two 1s1 orbitals combined, what happens? 1s1 electronic configuration ಹೊಂದಿರತಕ್ಕಂತ ಎರಡು ಅಟಮ್ಗಳು ಒಂದಕ್ಕೊಂದು ಸೇರ್ಕೊಂಡಾಗ ಏನಾಯಿತು ಅಂದ್ರೆ both electrons occupy bonding molecular orbital, and there are no electrons in anti-bonding molecular orbital. ಡಯಾಗ್ರಾಮ್ ಹಾಕ್ತೀನಿ, ಅದಕ್ಕಿಂತ ಪೂರ್ವದಲ್ಲಿ ಟ್ರೈ ಮಾಡಬೇಕು. ಹೀಗೆ 1s1 atoms of 2 hydrogen combined linearly, both electrons are shifting towards the bonding molecular orbital, but no electrons in the anti-bonding molecular orbital. Therefore the electronic configuration of hydrogen molecule, ಮೇಲೆ ಬರೆದಿದ್ದು hydrogen atom, now I am writing for hydrogen molecule, is sigma 1s2 sigma star 1s0. ಅಂದ್ರೆ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ದಲ್ಲಿ ಎರಡು ಎಲೆಕ್ಟ್ರಾನ್ಸ್ ಹೊಂದಿದೆ, ಸಿಗ್ಮಾ ಟು 1s2 ಅಂದೆ. ಆಂಟಿ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಗಳು ಇಲ್ಲ, ಹಾಗಾಗಿ ಸಿಗ್ಮಾ 1s0 ಅಂದಿದ್ದೀನಿ. ಇದರ ರೀತಿಯಲ್ಲಿ ಡಯಾಗ್ರಾಮ್ ಅನ್ನು ಹಾಕೋದಾದ್ರೆ ಒಂದು ಕಡೆ ಒಂದು ಹೈಡ್ರೋಜನ್ atom of 1s1 electron ಇದೆ, it is combining, you are getting the molecular orbital. ಮತ್ತೊಂದು ಕಡೆ 1s1 ಕಾನ್ಫಿಗರೇಷನ್ ಹೊಂದಿರತಕ್ಕಂತ ಮತ್ತೊಂದು ಹೈಡ್ರೋಜನ್ ಇದೆ. This is one hydrogen, this is another hydrogen.
ಹ್ಯಾವಿಂಗ್ 1s1 1s1 ಕಾನ್ಫಿಗರೇಷನ್. ಈ ರೀತಿ ಎರಡು ಆಟಮ್ಗಳು ಸೇರಿಕೊಂಡಾಗ both electrons occupied in the BMO that are shown as a sigma, no electrons in the ABMO. Therefore, electronic configuration I have written as sigma 1s2 sigma star 1s0. ಇಷ್ಟು ಡೈಗ್ರಾಮ್ ಅನ್ನ ಹಾಕೋದ್ರಿಂದ ಏನು ನಮಗೆ ಲಾಭ ಆಯಿತು, ಯಾಕೆ ಕಲ್ತ್ಕೋಬೇಕು ಅಂತ ಪ್ರಶ್ನೆ ಮಾಡಿದ್ರೆ, ತ್ರೀ ಇನ್ಫಾರ್ಮೇಶನ್ ಕ್ಯಾನ್ ಬಿ ಸ್ಟಡಿ. ಬಾಂಡ್ ಆರ್ಡರ್ ಈಗಾಗಲೇ ಕಲ್ತಿದ್ದೀರಿ, ಬಟ್ ಇಲ್ಲಿ ಸ್ವಲ್ಪ ಬೇರೆ ರೀತಿ ಕಲ್ತ್ಕೊಳ್ಳ್ರಿ. ಬಾಂಡ್ ಆರ್ಡರ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ divided by 2. This is the mathematical expression for the bond order. Definition ಹೇಗೆ ಹೇಳ್ಬೋದು? Bond order is defined as 1/2 of the number of electrons in a bonding molecular orbital and number of electrons in a anti-bonding molecular orbital. NB ಅಂದ್ರೆ number of electrons in BMO, Na ಅಂದ್ರೆ number of electrons in ABMO divided by 2 is the mathematical formula. Calculate ಮಾಡಿ. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ದಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಮೈನಸ್ ಆಂಟಿ ಬಾಂಡಿಂಗ್ ದಲ್ಲಿ ಯಾವ ಎಲೆಕ್ಟ್ರಾನ್ಸ್ ಇಲ್ಲ, ಡಿವೈಡೆಡ್ ಬೈ 2 ಆಗುತ್ತೆ ಇದೆ. therefore it becomes 1. ಮೊದಲೇ ಹೇಳಿದೀನಿ ಬಾಂಡ್ ಪ್ಯಾರಾಮೀಟರ್ಸ್ ದಲ್ಲಿ ಹೇಳಿದ್ವಲ್ಲ ಬಾಂಡ್ ಆರ್ಡರ್ ಏನು ಹೇಳುತ್ತೆ ಅಂತ, ಅಲ್ಲಿ ಬ್ರೀಫ್ ಹೇಳಿದ್ವಿ, ಇಲ್ಲಿ ಡೀಟೇಲ್ಸ್. ಸಿನ್ಸ್ ಬಾಂಡ್ ಆರ್ಡರ್ ಫಾರ್ ಹೈಡ್ರೋಜನ್ ಮಾಲಿಕ್ಯೂಲ್ is 1, therefore what you can say, there is one covalent bond, there is one covalent bond between hydrogen atoms, therefore H is possible, therefore you can write the hydrogen molecule as H2. ಹೈಡ್ರೋಜನ್ ಗೆ H2 ಯಾಕೆ ಬರೀಬೇಕು, H ಅಷ್ಟೇ ಯಾಕೆ ಬರೀಬಾರ್ದು? ಸುಮ್ಮನೆ ನಮಗೆ ಸೂಪರ್ಫಿಷಿಯಲ್ ಐಡಿಯಾ ಇರುತ್ತೆ ಮೊದಲನೇ ದಿನಗಳಲ್ಲಿ, ಈಗ ಡೆಪ್ತ್ ನಾಲೆಜ್ ಅನ್ನು ಪಡೆದುಕೊಳ್ತಾ ಇದ್ದೀವಿ. ಯಾಕೆ ಹೈಡ್ರೋಜನ್ H2 ಬರೀಬೇಕು ಅಂದ್ರೆ, ಹೈಡ್ರೋಜನ್ ಮಾಲಿಕ್ಯೂಲ್ ಅಥವಾ ಡಯಾಟೋಮಿಕ್ ಮಾಲಿಕ್ಯೂಲ್ ಬರೀಬೇಕು ಅಂದ್ರೆ ಹೈಡ್ರೋಜನ್ ಆಟಮ್ಗಳ ಮಧ್ಯದಲ್ಲಿ ಸಿಂಗಲ್ ಕೋವಲೆಂಟ್ ಬಾಂಡ್ ಇದೆ. therefore I must write it as a H hyphen H. I can write it as a H2 is one information. Second information is there, by knowing the energy level diagram, you can indicate whether the molecule is stable or not, whether the molecule is reactive or not, whether it is going to react with some other atoms or not. You can indicate. How it is possible? Hydrogen molecule is stable. ಯಾಕೆ ಅಂತ ಆಮೇಲೆ ಕೊಡ್ತೀನಿ. ಹೈಡ್ರೋಜನ್ ಮಾಲಿಕ್ಯೂಲ್ ಈಸ್ ಸ್ಟೇಬಲ್ ಅಂದ್ರೆ ರಿಯಾಕ್ಟಿವ್. ಯಾಕೆ ಅಂದ್ರೆ it contains 2 electrons in BMO and no electrons in ABMO. ಸರ್ ಅಂದ್ರೆ ಅದಕ್ಕೇನು ಜನರಲೈಸ್ ಹೀಗೆ ಮಾಡಬೇಕು. ಯಾವುದೇ ಮಾಲಿಕ್ಯೂಲ್ ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಗಳು BMOದಲ್ಲಿದ್ದು ಕಡಿಮೆ ಸಂಖ್ಯೆಯಲ್ಲಿ ಅಥವಾ ಇಲ್ಲದೆ ಇರತಕ್ಕಂಥ ABMOದಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲದೆ ಇದ್ದಾಗ that becomes stable. If a molecule contains more number of electrons in BMO and less number of electrons or no electrons in ABMO, then the molecule is said to be stable. Hydrogen molecule is stable because contains 2 electrons in BMO and no electrons in ABMO, therefore it is stable. One more information, almost all the information I am providing will be the new concept for you. Since hydrogen molecule do not contain any unpaired electrons, hence it is diamagnetic. What is the meaning? It is diamagnetic.
I'll come to the extra point. Any molecule having in this condition, any molecule having any number of unpaired electrons will be attracted by the magnetic field, that is called as paramagnetic. Paramagnetic means the substance gets attracted by the magnetic field is called paramagnetic. When it can attract with a magnet, if it contains any number of unpaired electrons in the molecular form, molecule ರೀತಿಯಲ್ಲಿ ಇದ್ದಾಗ ಎಷ್ಟು ಸಂಖ್ಯೆಯಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅನ್ನು ಹೊಂದಿದ್ರೆ ಅದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅನ್ನು ಹೊಂದುತ್ತೆ, ಅದಕ್ಕೆ ಪ್ಯಾರಾಮ್ಯಾಗ್ನೆಟಿಕ್ ಅನ್ಬೇಕು. ಆದರೆ ಯಾವುದೇ ಮಾಲಿಕ್ಯೂಲ್ ಎಷ್ಟೇ ಸಂಖ್ಯೆಯಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅನ್ನು ಹೊಂದಿಲ್ಲ ಅಂದ್ರೆ ಅದು ಮ್ಯಾಗ್ನೆಟಿಕ್ ಗೆ ಅಟ್ರಾಕ್ಷನ್ ಅನ್ನು ಹೊಂದೋದಿಲ್ಲ, ಅದನ್ನ ಡಯಾಮ್ಯಾಗ್ನೆಟಿಕ್ ಅನ್ಬೇಕು. ಅಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ನೋಟ್ ಮಾಡ್ಕೋಬೇಕು. ಡಯಾಮ್ಯಾಗ್ನೆಟಿಕ್ substance is a substance which do not attracted by the magnet because it do not contain any number of unpaired electrons. ಮತ್ತೊಂದ್ಸಲ ಹೇಳ್ತೇನೆ, ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗಬೇಕಾಗುತ್ತೆ. ಬಿಕಾಸ್ ಐ ಆಮ್ ಗಿವಿಂಗ್ ಯು ದ ಡೀಟೇಲ್ ಇನ್ಫಾರ್ಮೇಷನ್. ಏನು ಕಲಿತಾ ಇದ್ದೀವಿ ನೋಡ್ಕೊಳ್ರಿ. ವಿ ಆರ್ ಸ್ಟಡಿಂಗ್ ದಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್. ಮೀನಿಂಗ್ ಹೇಳ್ತಾ ಹೋಗ್ತೀನಿ. ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್ ಆಫ್ ದಿ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಆಲ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ. ಎನರ್ಜಿಗಳ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಗ್ರಾಫ್ ರೂಪದಲ್ಲಿ ತೋರಿಸ್ತಕ್ಕಂಥದ್ದಕ್ಕೆ ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಒಂದು ಎಕ್ಸಾಂಪಲ್ ಹೈಡ್ರೋಜನ್ ಮಾಲಿಕ್ಯೂಲ್. ಒಂದೊಂದೇ ಸ್ಟೆಪ್ ಬೈ ಬರ್ರಿ, ಯಾಕಂದ್ರೆ ಸೆಕೆಂಡ್ ಎಕ್ಸಾಂಪಲ್ ಅದ ಇನ್ವಾಲ್ವ್ಮೆಂಟ್ ನಿಮ್ಮದು ಇರಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೈಡ್ರೋಜನ್ ಆಟಮ್ is 1s1. When two 1s1 orbitals of hydrogen atom combined, both electrons entered in BMO and no electrons in the anti-bonding molecular orbital. Therefore, electronic configuration of hydrogen molecule is 1s sigma 1s2 sigma star 1s0. ಎಲ್ಲ ಒಂದೊಂದು ಪೀರಿಯಡ್ ಮತ್ತೊಂದು ಪೀರಿಯಡ್ ಗೆ ಲಿಂಕ್ ಇರುತ್ತೆ. ಸರ್ BMO ಅಂದ್ರೆ ಏನು, ಸಿಗ್ಮಾ ಸ್ಟಾರ್ ಯಾಕೆ ಬರೆದ್ರಿ, ಎಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಕಲಿಸಿರ್ತೀವಿ. ಅದಕ್ಕೆ those who are going to join for this class directly, definitely those students cannot understand any information. It's fault from your side, not from my side. ಅದಕ್ಕೋಸ್ಕರ ಹೇಳೋದು, ಪ್ರತಿಯೊಂದು ಕ್ಲಾಸ್ಗೆ ಅಟೆಂಡ್ ಮಾಡಲೇಬೇಕು. ಯಾಕಂದ್ರೆ ಒಂದು ಕ್ಲಾಸಿನ ಇನ್ಫಾರ್ಮೇಶನ್ ಮತ್ತೊಂದು ಕ್ಲಾಸ್ಗೆ ಲಿಂಕ್ ಅನ್ನ ಕೊಡೋದಿರುತ್ತೆ. ಈ ಸ್ಟೇಟ್ಮೆಂಟ್ ಪ್ರಕಾರ ಈ ಗ್ರಾಫ್ ಅನ್ನು ಹಾಕಿದ್ದೀನಿ. ಇದು ಎನರ್ಜಿ ಲೆವೆಲ್ ಡಯಾಗ್ರಾಮ್. ಲೆಫ್ಟ್ ಸೈಡ್ ಒಂದು ಸ್ಟ್ರೇಟ್ ಲೈನ್ ಅನ್ನ ಅಪ್ವರ್ಡ್ ಡೈರೆಕ್ಷನ್ ನಲ್ಲಿ ತೋರಿಸಿ ಇ ಅಂದ್ಬಿಡಿ, ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ. 2 ಎಲೆಕ್ಟ್ರಾನ್ಸ್ BMO ದಲ್ಲಿ, ನೋ ಎಲೆಕ್ಟ್ರಾನ್ಸ್ ABMO. ಇದು ಕಲಿಯೋದ್ರಿಂದ ಏನ್ ಲಾಭ? ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಾಂಡ್ ಆರ್ಡರ್ ದ ಡೆಫಿನಿಷನ್ ಬರೆದಿಲ್ಲ, ನಾನು ಹೇಳಿದ್ದೀನಿ. 1/2 ಆಫ್ ದಿ ಡಿಫರೆನ್ಸ್ ಬಿಟ್ವೀನ್ number of electrons in BMO and the number of electrons in ABMO is the definition. Easy ನೆನಪಿಟ್ಕೊಳ್ಳಿಕ್ಕೆ mathematical form, bond order equals NB minus NA upon 2. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. BMO ದಲ್ಲಿ 2 ಎಲೆಕ್ಟ್ರಾನ್ಸ್ ಮೈನಸ್ ABMO ದಲ್ಲಿ 0 ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ 2 ಇದೆ. 2 upon 2 is 1. ಏನು ಹೇಳುತ್ತೆ 1 ಅಂದ್ರೆ there is a one covalent bond between hydrogen atoms. ಅದಕ್ಕೋಸ್ಕರ H ಸಿಂಗಲ್ ಬಾಂಡ್ H ಬರೀತೀನಿ. ಅದಕ್ಕೋಸ್ಕರ ಹೈಡ್ರೋಜನ್ ಮಾಲಿಕ್ಯೂಲ್ H2 ಬರಲಿಕ್ಕೆ ಸಾಧ್ಯತೆ ಇದೆ. ಸೆಕೆಂಡ್ ಒನ್, this energy level diagram also helps to indicate whether the molecule is stable or not. ರಿಯಾಕ್ಟಿವ್ ಇದೆಯೋ ಇಲ್ಲೋ ಹೇಳಲಿಕ್ಕೆ ಹೆಲ್ಪ್ ಆಗುತ್ತೆ. ಹೇಗೆ ಅಂದ್ರೆ any molecule having more electrons in BMO, less electrons in BMO ಅಥವಾ no electrons in BMO, it is stable. ಹಾಗಾಗಿ hydrogen molecule is stable because it contains 2 electrons in BMO and no electrons in ABM. ಅದಕ್ಕೋಸ್ಕರ stable. ಮತ್ತೊಂದು ಇನ್ಫಾರ್ಮೇಶನ್,
Since hydrogen molecule do not contain unpaired electrons, hence it is a diamagnetic. Extra ಏನು ಬರ್ದಿದೆ ನೋಡಿ, ಏನು ಬರ್ದಿದೆ ಅಂದ್ರೆ ಯಾವುದೇ ಒಂದು ಮಾಲಿಕ್ಯೂಲ್ ಎಷ್ಟೇ ಸಂಖ್ಯೆಯಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅನ್ನು ಹೊಂದಿದ್ರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಅಟ್ರಾಕ್ಷನ್ ಅನ್ನು ಹೊಂದುತ್ತೆ, ಅದಕ್ಕೆ ಪ್ಯಾರಾಮ್ಯಾಗ್ನೆಟಿಕ್ ಅಂತ. ಯಾವುದೇ ಸಬ್ಸ್ಟೆನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅನ್ನು ಹೊಂದಿಲ್ಲ ಅಂದ್ರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತೀಯ ಗುಣಧರ್ಮವನ್ನು ಹೊಂದಿರೋದಿಲ್ಲ, ಮ್ಯಾಗ್ನೆಟಿಕ್ಗೆ ಆಕರ್ಷಣೆ ಹೊಂದಿರೋದಿಲ್ಲ, ಅದಕ್ಕೆ ಡಯಾಮ್ಯಾಗ್ನೆಟಿಕ್ ಅಂತ ಕರಿಬೇಕು. ದೇರ್ಫೋರ್ ಹೈಡ್ರೋಜನ್ ಮಾಲಿಕ್ಯೂಲ್ ಇಸ್ ಡಯಾಮ್ಯಾಗ್ನೆಟಿಕ್. ಇಷ್ಟು ಡೀಟೇಲ್ಸ್ ಆಗಿ 3 ಟೈಮ್ಸ್ ಹೇಳಿದ್ದೀನಿ. ಸೆಕೆಂಡ್ ಎಕ್ಸಾಂಪಲ್ದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಲಿ. ಕ್ಲಿಯರ್? ಸೆಕೆಂಡ್ ಎಕ್ಸಾಂಪಲ್ is hydrogen of helium. We are taking second example as a helium. ಏನಾಗುತ್ತೆ ನೋಡೋಣ, ನೀವೇ ಟ್ರೈ ಮಾಡಿ. Second example we are taking is helium molecule. ನಾ ಎಲ್ಲ ತೆಗೆದುಬಿಡ್ತೀನಿ, ಇಲ್ಲೇ ಮೇನ್ ವರ್ಡ್ಸ್ ಅನ್ನ ಡಿಲೀಟ್ ಮಾಡಿ ಬರೀಬೋದಾಗಿತ್ತು, ಬಟ್ ವಿಲ್ ಗೋ ಒನ್ಸ್ ಅಗೇನ್. ಈಗಾದರೂ ಅಟ್ಲೀಸ್ಟ್ 50 to 60% ಸ್ಟೂಡೆಂಟ್ಗೆ ಈಸಿ ಅನಿಸಲಿದೆ. Example number 2 is helium. ಏನಾಯ್ತು ನೋಡೋಣ, ನೀವು ಬನ್ನಿ ಒಂದೊಂದು ಸ್ಟೆಪ್. What is the electronic configuration of helium atom? It is 1s2. ಅದು 2 electrons ಅದಾವು, 1s2. Yes, you are going to combine by the combination of 1s2 at 1s2 helium atoms, by the combination of 2 1s2 helium atoms. 1s2 ಕಾನ್ಫಿಗರೇಷನ್ ಹೊಂದಿರತಕ್ಕಂತ 2 ಹೀಲಿಯಂ ಅಟಮ್ಗಳನ್ನು ಒಂದಕ್ಕೊಂದು ಲೀನಿಯರ್ ಆಗಿ ಕಂಬೈನ್ ಮಾಡಿದೀವಿ. ಏನಾಯ್ತು ನೋಡಿ, 2 electrons entered in BMO, 2 electrons entered in BMO and 2 electrons entered in ABMO. ಹೌದಾ? ಆಗ ಏನಾಗಿತ್ತು, ಒಂದೊಂದು ಎಲೆಕ್ಟ್ರಾನ್ ಮಾತ್ರ ಇತ್ತು, ಹಾಗಾಗಿ ಎರಡೂ ಶಿಫ್ಟ್ ಆಗಿ ಬಾಂಡಿಂಗ್ ದಲ್ಲಿ ಮಾತ್ರ ಬಂತು. ಈಗ 1s2 ಎರಡು ಅದಾವಲ್ಲ, ಎರಡು ಕಡೆ 4 electrons ಅದಾವ. Therefore 2 electrons entered or occupied in the BMO and 2 electrons occupied in the anti-bonding molecular orbital. Therefore electronic configuration of helium molecule. ಹಾಗಾಗಿ ಅವ್ರ ಎಕ್ಸಾಂಪಲ್ ಏನಾದ್ರು ಕೇಳಿದ್ರೆ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೀಲಿಯಂ ಅನ್ಬಾರ್ದು. ಹೀಲಿಯಂ ಅನ್ನೋದ್ರ ಜೊತೆಗೆ ಅಟಮ್ ಅದು ಯಾವ ಅಥವಾ ಮಾಲಿಕ್ಯೂಲ್ ಇದೆ ಕೇಳ್ಬೇಕು. ನಾವು ಬರೀತಾ ಇರೋದು ಮಾಲಿಕ್ಯೂಲ್. ಈಗ ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2. ಸರಿ ಇದೆ ನೋಡಿ, ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2 is the electronic configuration of helium molecule. Sigma 1s2, sigma star 1s, sigma 1s2, sigma star 1s2. ಈ ಸ್ಟೇಟ್ಮೆಂಟ್ ಪ್ರಕಾರ ಡಯಾಗ್ರಾಮ್ ಅನ್ನು ಕಂಪ್ಲೀಟ್ ಮಾಡಿ. 1s of helium molecule, helium atoms on both sides. You will have 2 electrons in BMO, no doubt, and 2 electrons will be there in ABMO. ಈ ಕಡೆ ಎರಡು, ಈ ಕಡೆ ಎರಡು, 4 ಟೋಟಲ್ 4 2 BMO, 2 ABMO. ಫಾಸ್ಟ್ ಹೇಳಿ, ವಾಟ್ ಈಸ್ ಬಾಂಡ್ ಆರ್ಡರ್? ಈಗ ಫಾಸ್ಟ್ ಆಗಬೇಕು. ಬಾಂಡ್ ಆರ್ಡರ್ is equals to NB minus NA upon 2 is equals to 2 minus 2 upon 2 is equals to 0. 2 minus 2 is 0. 0 divided by any number is 0. Therefore 0. Sir, what is the meaning of bond order 0? It means that no bond order between helium atoms. No bond order between helium atoms. Therefore He2 is not possible. Note, hydrogen molecule ಅನ್ನ H2 ಅಂತ ಬರೀತೀನಲ್ಲ, ಅದೇ ರೀತಿ ಹೀಲಿಯಂ ಮಾಲಿಕ್ಯೂಲ್ ಅನ್ನ He2 ಅಂತ ಬರೀಬಾರದು. ಯಾಕೆ ಬರೀಬಾರದು ಅಂದ್ರೆ
bond order you have calculated is 0. Important. He2 is not possible. Helium molecule He2 is not possible. Why andre? Since the bond order is 0, hence no covalent bond between helium atoms. Therefore, He2 molecule is not possible. What is second information? It is helium molecule and understood. It is unstable. Hydrogen molecule was stable. It can ready to react with some other atoms. But helium do not react with some other elements because it is unstable. Why it is unstable? Because it contains equal number of electrons in BMO and also in AMO. Because it contains 2 electrons in BMO and again 2 electrons in BMO equal. 2 electrons BMO dalli 2 electrons A BMO dalli irodrinda idu unstable agide. Third one is it is diamagnetic. It is diamagnetic. Ella details helidini direct helbidi because it does not contain unpaired electrons. Unpaired electrons ಅನ್ನು ಹೊಂದಿಲ್ಲ, ಅದಕ್ಕೋಸ್ಕರ ಇದು ಡಯಾಮ್ಯಾಗ್ನೆಟಿಕ್. ಈಸಿ ಆಗ್ಬೋದಾ? ಹೇಳ್ತೀನಿ ಇನ್ನೊಂದ್ಸಲ, ಬಟ್ ಫಾಸ್ಟ್ ಹೋಗ್ಬೇಕಾಗುತ್ತೆ ಅನ್ವಾರ. ಒಂದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಾಗ ಇನ್ನೊಂದರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಡೀಟೇಲ್ಸ್ ಫಾಸ್ಟ್ ಹೋಗಲೇಬೇಕಾಗುತ್ತೆ, ಅನಿವಾರ್ಯ ಆಗುತ್ತೆ. Second example under energy level diagram we have taken is a helium molecule. The electronic configuration of helium atom is 1s2. By the combination of two helium atoms, 2 electrons occupy in the BMO and 2 electrons in A BMO. Therefore, electronic configuration of helium molecule is sigma 1s2, sigma star 1s2. According to the statement, I have drawn the diagram. Verify once again. Left side 1s of helium having 2 electrons, right side 1s of helium having 2 electrons. They occupy 2 electrons in BMO, 2 electrons in ABMO. If you calculate bond order is equals to Lb minus Na upon 2 is equals to 2 minus 2 upon 2 equals 0. Bond order equals 0 means He bond He is not there. Therefore, He2 molecule is not possible because bond order is 0. Helium molecule is unstable because it contains 2 electrons in BMO and 2 electrons in ABMO. Therefore, it is unstable. Helium molecule is diamagnetic. Helium molecule is diamagnetic because it do not contain any unpaired electrons in the molecular form. Clear? You can go for third example. Third example is lithium molecule. ಏನಾಗುತ್ತೆ ನೋಡೋಣ. ಎಲ್ಲ ಹೇಳಿದ್ನಲ್ಲ, ಒಂದು ಕೆಮಿಸ್ಟ್ರಿ ಎಲಿಮೆಂಟ್ಗಳ ನೇಮು, ಸಿಂಬಾಲು, ನಂಬರ್ ಆಫ್ ಎಲೆಕ್ಟ್ರಾನ್ಸು, ಅಟಾಮಿಕ್ ನಂಬರು, ಮಾಸ್ ನಂಬರು ಎಲ್ಲ ಗೊತ್ತಿದ್ರೆ ಈಸಿ ಆಗುತ್ತೆ ಅಷ್ಟೇ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, hydrogen, helium, lithium, beryllium, boron, oxygen, nitrogen, fluorine, neon. Sorry, hydrogen, helium, lithium, beryllium, boron, carbon, nitrogen, oxygen, fluorine, neon. ಕೆಲವಿಷ್ಟು ಎಲಿಮೆಂಟ್ಗಳ ನೇಮು, ಸಿಂಬಾಲು, ಅಟಾಮಿಕ್ ನಂಬರು, ಮಾಸ್ ನಂಬರ್ ಇವೆಲ್ಲವುಗಳು ಗೊತ್ತಿದ್ರೆ ಇಂಥ ಇನ್ಫಾರ್ಮೇಶನ್ ಕಲ್ತ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಥರ್ಡ್ ಎಕ್ಸಾಂಪಲ್ ಈಸ್ lithium molecule. Lithium molecule. ಬನ್ನಿ ನೀವೇ, electronic configuration of lithium atom is 1s2 2s1. ಹೌದಾ? ಈಗ ಎರಡು ಆರ್ಬಿಟಲ್ಗಳು ಸೇರ್ಕೋಬೇಕು. ಹೀಗೆ ಹೇಳಿ, by the combination of 1s2 orbitals of 2 lithium atoms, what happens? 2 electrons are occupied in the BMO and 2 electrons occupied in the anti-bonding molecular orbital.
Similarly, by the combination of 2s1 orbitals, 2 electrons entered in BMO and no electrons in ABMO. ಹೀಗೆ 1s orbitals of 2 lithium atoms ಹೀಗಾಯಿತು. ಇನ್ನು ಕಂಪ್ಲೀಟ್ ಆಗಿರಲ್ಲ, 1 more 2s ಇದೆ. 2s ಇರೋದ್ರಿಂದ you can write like this: 2s of lithium having 1 electron combining from both sides, 2s 1 electron, 2 electrons is there in the bonding molecular orbital and no electrons in the anti-bonding molecular orbital. Therefore, bond order, before that we can configuration, electronic configuration of lithium molecule is sigma 1s2, sigma star 1s2, sigma 2s2, sigma star 2s0. Total R electrons ಆಗಬೇಕಲ್ಲ ಅದು. Bond order is equals to Nb minus Na upon 4 minus 2 upon 2 equals 1. ಇಲ್ಲಿ ನೋಡಿ, ಇಲ್ಲೆರಡು 4 ಬಾಂಡಿಂಗ್ ಅಲ್ಲಿ, ಎಂಟಿ ಬಾಂಡಿಂಗ್ ಅಲ್ಲಿ ಎರಡು ಅದು. 4 minus 2 upon 2 equals 1. Therefore, there is therefore Li hyphen Li ಇದೆ. Therefore, Li2 is possible. ಬರೀಬಹುದು, ಯಾಕಂದ್ರೆ ಬಾಂಡ್ ಆರ್ಡರ್ ಇದೆ. There is a one covalent bond between lithium atoms to get the molecule ಅಂದ್ರೆ ನೇರವಾಗಿ ಹೇಳ್ತೀನಿ, it is stable. ಯಾಕೆ ಹೇಳಿ? because it contains 4 electrons, totally 4 electrons in BMO and 2 electrons in ABMO. Therefore it is stable. It is diamagnetic because it is diamagnetic. It is diamagnetic because do not contain any unpaired electrons. ಯಾವುದೇ ರೀತಿಯ unpaired electrons ಅನ್ನು ಹೊಂದಿಲ್ಲ, ಅದಕ್ಕೋಸ್ಕರ ಇದು ಡಯಾಮ್ಯಾಗ್ನೆಟಿಕ್ ಇದೆ ಅಂತ ಹೇಳಬೇಕು. If you want, I can repeat the third example once again, but before to repetition you should feel easy because details is given. Thank you.